ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಲ್ಯಾಕ್ ಮೇಲ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರಿದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಬಿಡುಗಡೆಯಾಗಿದೆ ದಿನಾಂಕ ಸೆಪ್ಟೆಂಬರ್ 12, 2025 ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಬಂದು 152 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಈ ಮೂವಿಯಲ್ಲಿ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಮು ಮಾರನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಪ್ರಕಾಶ್ ಕುಮಾರ್, ಶ್ರೀಕಾಂತ್, ತೇಜಸ್ವಿನಿ, ಬಿಂದು, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ JDS ಫಿಲಮ್ ಫ್ಯಾಕ್ಟ್ರೀಸ್. ಹಾಗೆಯೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಡೈರೆಕ್ಟರು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆ್ಯಕ್ಟರ್ಸ್ಗಳು ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಇದೊಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಕುಮಾರ್ ಅನ್ನೋ ವ್ಯಕ್ತಿ ಇರ್ತಾರೆ. ಅವ್ರಿಗೆ ತಂದೆ ತಾಯಿ ಇರ್ತಾರೆ, ಹಾಗೆಯೇ ಅಣ್ಣ ಕೂಡ ಇರ್ತಾರೆ ಅಂತಲೇ ಹೇಳಬಹುದು. ಕುಮಾರ್ ಏನು ಮಾಡ್ತಾರೆ ಅಂದರೆ, ಅವರ ಒಂದು ತಂಗಿನ ಒಂದು ಹಾಸ್ಟೆಲಿಗೆ ಸೇರಿಸಿರ್ತಾರೆ. ಹಾಸ್ಟೆಲಿಂದ ಬರುವಾಗ ಅವರ ಕುಮಾರಂಗೆ ಫೋನ್ ಮಾಡಿ ಹಾಸ್ಟೆಲಿಂದ ಬಾ, ನಾನು ಮನೆಗೆ ಬರಬೇಕು ಅಂತೇಳಿ ಹಾಸ್ಟೆಲಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಒಂದು ಆಕ್ಸಿಡೆಂಟ್ ಆಗೋಗುತ್ತೆ. ಅದು ಯಾವ ಕಾರಣದಿಂದ ಅಂದರೆ, ಒಬ್ಬರು ಡ್ರಿಂಕ್ಸನ್ನು ಮಾಡಿಕೊಂಡು ವ್ಯಕ್ತಿಗಳು ಬರ್ತಿರ್ತಾರೆ ಕಾರಲ್ಲಿ. ಆದರೆ ಕಾರಿಂದ ತಗೊಂಡು ಬಂದು ಕುಮಾರ್ ಗಾಡಿಗೆ ಗುದ್ದಿಸ್ಬಿಡ್ತಾರೆ. ಕುಮಾರ್ ಗಾಡಿ ಗುದ್ದಿಸ್ಮೇಲೆ ಕುಮಾರ್ ಗಾಡಿ ತುಂಬ ಆಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ತಂಗಿಗೆ ತುಂಬ ಸೀರಿಯಸ್ ಒಂದು ಪೆಟ್ಟನ್ನು ಬೀಳುತ್ತೆ. ಅದು ತಗೊಂಡೋಗಿ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ. ಆದರೆ ಒಂದಿಷ್ಟು ದುಡ್ಡನ್ನು ಕಟ್ಟಬೇಕು ಅಂತ ಹೇಳಿರ್ತಾರೆ. ಆದರೆ ಕುಮಾರ್ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಆ ಕಾರನ್ನು ವ್ಯಕ್ತಿಯನ್ನು ನಿಲ್ಲಿಸೋಣ ಅಂತ ಹೋದಾಗ ಅವರು ತುಂಬ ಡ್ರಿಂಕ್ಸನ್ನು ಮಾಡಿ ಪುನಃ ಫುಲ್ ಸ್ಪೀಡಾಗಿ ಓಡಾಗಿರ್ತಾರೆ. ಮತ್ತು ಆ ವ್ಯಕ್ತಿ ನಂಬರನ್ನು ಮತ್ತು ಅದೇ ಜಾಗಕ್ಕೆ ಬಂದು ಆ CCTVಯನ್ನು ಚೆಕ್ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಎಲ್ಲೂ ಕೂಡ ಸಿಗೋದಿಲ್ಲ. ಆದರೆ ಒಂದು ಮನೇಲಿ CCTV ಇರೋದು ಗೊತ್ತಾಗುತ್ತೆ. ಮತ್ತು ಅಲ್ಲಿಗೆ ಹೋಗಿ ಆ CCTVಯನ್ನು ಚೆಕ್ ಮಾಡಿ ಮತ್ತು ಆ ಕಾರಲ್ಲಿ ನಂಬರನ್ನು ತಿಳ್ಕೊಂಡು ಆ ಡೀಟೇಲ್ಸನ್ನು ಅಂತ ತಿಳ್ಕೊಂಡು ಅದು ಗೊತ್ತಾಗುತ್ತೆ. ಅದು ಒಂದು ಊರಿನ ಒಂದು ಯಜಮಾನ್ರ ಮಕ್ಕಳು ಅಂತ. ಆ ಮಕ್ಕಳ ಹತ್ರ ಹೋಗಿ ಅವ್ರ ಹತ್ರ ತುಂಬ ಗಲಾಟೆಯನ್ನು ಮಾಡ್ತಾರೆ. ಅವ್ರಿಗೆ ಜೊತೆ ಫೈಟ್ ಕೂಡ ಆಗುತ್ತೆ. ತುಂಬ ಹಿಗ್ಗಾಮುಗ್ಗ ಹೊಡೆದು ಅವ್ರ ಹತ್ರ ದುಡ್ಡನ್ನು ವಸೂಲಿ ಮಾಡಿ ಅವ್ರ ತಂಗಿಯನ್ನು ಉಳಿಸ್ಕೋತಾರೆ. ಮತ್ತು ಅವರ ತಂಗಿ ಅವರ ಒಂದು ಗುಣ ಆಗ್ತಾರೆ. ಹಾಗೆಯೇ ಅವ್ರಿಗೂ ಕೂಡ ಸಂತೋಷ ಆಗುತ್ತೆ. ಕುಮಾರ್ ಅವರು ಅವರ ತಂಗಿಗೆ ಒಂದು ಒಳ್ಳೆಯ ಜೀವನವನ್ನು ಕಟ್ಕೊಡ್ತಾರೆ. ಮತ್ತು ಅವರ ಒಂದು ಜೀವನವನ್ನು ಕಟ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.